ಎಲ್ಲರಿಗೂ ನಮಸ್ಕಾರಗಳು. ಶರಣ ಶಂಕರ ದಾಸಿಮಯ್ಯನವರ ಪುರಾಣ ಗ್ರಂಥದ ಶ್ಲೋಕಗಳನ್ನು ಕಳೆದ 8 ಸಂಚಿಕೆಗಳಿಂದ ತಾವು ಆಲಿಸುತ್ತಾ ಬಂದಿದ್ದೀರಿ. ಈ ದಿನ 9ನೆಯ ಸಂಚಿಕೆಯಲ್ಲಿ ಶರಣ ಶಂಕರ ದಾಸಿಮಯ್ಯನವರ ಪುರಾಣ ಗ್ರಂಥದ ಶ್ಲೋಕಗಳನ್ನು ಆಲಿಸೋಣ. ಪ್ರಥಮದಲ್ಲಿ ಗುರುವರ್ಯನನ್ನ ಸ್ಮರಿಸೋಣ. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪ್ರಥಮದಲ್ಲಿ ಜಗದಾದಿ ಜಗದ್ಗುರುಗಳನ್ನು ಋನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಕಥಾನಾಯಕನಾಗಿರುವಂತಹ ಶರಣ ಶಂಕರ ದಾಸಿಮಯ್ಯನವರ ಪಾದಗಳಿಗೆ ಹಣೆಮಣೆದು ಹಾಗೂ ಈ ಕೃತಿಯ ರಚನೆಕಾರರಾಗಿರುವಂತಹ ಪಂಡಿತ ಮಲ್ಲಿಕಾರ್ಜುನ ಕವಿಗಳಲ್ಲಿ ಕೂಡ ಹಣೆಮಣೆದು ಸೃಷ್ಟಿ ಸ್ಥಿತಿ ಲಯಕಾರಕನಾಗಿರುವಂತಹ ಜಡೆಯ ಶಂಕರ ಲಿಂಗ ದೇವರಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಕಳೆದ ಸಂಚಿಕೆಗಳಲ್ಲಿ 31ನೇ ಶ್ಲೋಕಗಳನ್ನು ಕೊನೆಯದಾಗಿ ಆಲಿಸಿದಿರಿ. ಈ ದಿನ 32ನೇ ಶ್ಲೋಕದಿಂದ ಪ್ರಾರಂಭವನ್ನು ಗೈಯೋಣ. ವಿಶೇಷವಾಗಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳು ರಚಿಸಿರುವಂತಹ ಶ್ರೀ ಶರಣ ಶಂಕರ ದಾಸಿಮಯ್ಯನವರ ಪುರಾಣ ಗ್ರಂಥವು ಅತ್ಯಂತ ವಿಶೇಷವಾಗಿ ಹಾಗೂ ಧರ್ಮ ಆಚಾರ ವಿಚಾರಗಳನ್ನು ಒಳಗೊಂಡಿರುವಂತಹ ಗ್ರಂಥ ಇದಾಗಿದ್ದು, ಇಂತಹ ವಿಶೇಷವಾಗಿರ್ತಕ್ಕಂಥ ಕೃತಿ ರಚನೆಯನ್ನು ಸಲ್ಲಿಸಿರುವಂತಹ ಪಂಡಿತ ಮಲ್ಲಿಕಾರ್ಜುನ ಕವಿಗಳಲ್ಲಿ ಮತ್ತೊಮ್ಮೆ ಹಣೆಮಣೆದು ಈ ದಿನ 32ನೇ ಶ್ಲೋಕವನ್ನು ನಾವಿಲ್ಲಿ ನೋಡೋಣ. ಪವಳಬಳ್ಳಿಗಳಿಂದ ಬರದಿಂ ಕವಿವ ಮೇಘಾಡಂಬರದಿ ಮುಳುಗುವ ನಿಗವೆ ರತ್ನ ಪರ್ವಾಪೂರಣದಿ ಶುಕ್ತಿಯೊಳ ಭವಿಷ್ಯಡಾಳಂಬೆತ್ತ ಮುಕ್ತ ನಿಹವಹದಿಂದೆ ವಿರಾಜಿಸುತ್ತ ವರ್ಣಮಸದುದು ಮೇಲೆಂದು ಕಾಂತಗ್ರಾವದಿಯೊಳ್ಗೆಯೋಳ್. ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ 32ನೇ ಶ್ಲೋಕವನ್ನು ರಚಿಸಿ ಧಾರೆ ಎರೆದಿದ್ದಾರೆ. 32ನೇ ಶ್ಲೋಕದ ತಾತ್ಪರ್ಯವನ್ನು ನಾವಿಲ್ಲಿ ನೋಡೋಣ. ಮೇಘಾಡಂಬರದ ಎಂದರೆ ಕುಂಭದ್ರೋಣ ಸದೃಶ ಭಾರೀ ಅತಿವೃಷ್ಟಿಯಾಗುವುದೇನೋ ಎಂದು ಭ್ರಮೆಯುಂಟು ಮಾಡುವ ದೈತ್ಯಾಕಾರದ ಹೆದ್ದರೆಗಳು ಭಾರೀ ಅರ್ಭಟದಿಂದ ಹವಳದ ಬಂಡೆಗಳಿಗೆ ಬಂದು ಅಪ್ಪಳಿಸಿದಾಗ ಆ ಬಂಡೆಗಳು ಮುಳುಗಿ ಮರುಕ್ಷಣದಲ್ಲಿಯೇ ತೆರೆಗಳ ಹಿಂದೆ ಸರಿದಂತೆ ಬಂಡೆಗಳು ಕಾಂತಿಪೂರ್ಣ ರತ್ನಗಳ ಪಾದಿಯಲ್ಲಿ ಪ್ರಕಾಶ ಬೀರಿದಾಗ ಚಂದ್ರಕಿರಣಗಳ ಪ್ರಕಾಶದಿಂದ ಕರಗಿದ ಚಂದ್ರಕಾಂತ ಶಿಲೆಗಳಿಂದ ಧುಮ್ಮಿಕ್ಕುವ ಬೆಳ್ಳನೆಯ ಜಲ ನಿಧಿಯಂತೆ ಹವಳದ ಬಂಡೆಗಳಿಂದ ಹರಿವ ನೀರು ಕಾಣಿಸಿ ನೋಡುಗನನ್ನು ಬೆರಗಾಗಿಸುವುದು. ಶಿಂಪಿನೊಳಗಿನ ಬೆಳಗುವ ಮುತ್ತುಗಳ ಅಂದ ಚಂದ ಇವುಗಳೆಲ್ಲ ಸಮುದ್ರನಾಥನ ವೈಭವವನ್ನು ಕಣ್ಗಳಲ್ಲಿ ತುಂಬಿಕೊಳ್ಳುವಂತೆ ಮಾಡುತ್ತದೆ ಎಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ 32ನೇ ಶ್ಲೋಕವನ್ನು ಅತ್ಯಂತ ವಿಶೇಷವಾಗಿ ರಚಿಸಿ ನಮಗೆ ದಾರಿ ಎರೆದುಕೊಟ್ಟಿದ್ದಾರೆ. ಗಂಗೆ ಗೋದಾವರಿ ಯಮುನೆ ಸ್ವರ್ಣಾಂಗಿ ಭಾಗೀರಥಿ ವರ್ಣೆ ಕೃಷ್ಣಾಂಗಿ ಶ್ರೀ ಜಾಹ್ನವಿ ಸರಸ್ವತಿ ಕಪಿಲೆ ಕಾವೇರಿ ತುಂಗಭದ್ರಯು ಹೈಮವತಿ ಶೋಭಾಂಗಿ ಫಲ್ಗುಣಿ ಭೀಮರತಿ ಎತ್ತಂಗ ಜಗನಾ ನದಿ ನದ ಸಂಗಮದೇ ಕಡಲಸಗುಂ ಎಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ 33ನೇ ಶ್ಲೋಕವನ್ನು ರಚಿಸಿ ನಮಗೆ ದಾರಿ ಎರೆದುಕೊಟ್ಟಿದ್ದಾರೆ. ಈಗ 33ನೇ ಶ್ಲೋಕದ ವಿಸ್ತೃತ ರೂಪವನ್ನು ನಾವಿಲ್ಲಿ ನೋಡೋಣ. ಗಂಗೆ ಗೋದಾವರಿ ಯಮುನೆ ಸ್ವರ್ಣಾಂಗಿ ಹೇಮವತಿ ಭಾಗೀರಥಿ ವರ್ಣ ಅಸಿ ಕೃಷ್ಣ ಜಾಹ್ನವಿ ಸರಸ್ವತಿ ಕಪಿಲೆ ಕಾವೇರಿ ಹೈಮವತಿ ಶೋಭಾಂಗಿ ಫಲ್ಗುಣಿ ಭೀಮರತಿ ಜಗುನ
ಮೊದಲಾದ ನದಿ ನದಗಳು ಅವುಗಳೊಂದಿಗೆ ಸಂಗಮಿಸುವ ಬೇರೆ ಬೇರೆ ನದಿಗಳು ಸಮುದ್ರಕ್ಕೆ ಸೇರುವುದೇ ಒಂದು ಸಂಭ್ರಮವೆಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ವಿಸ್ತೃತ ರೂಪವಾಗಿ ತಮ್ಮ 33ನೇ ಶ್ಲೋಕವನ್ನ ರಚಿಸಿ ನಮಗೆ ದಾರಿ ಎರೆದುಕೊಟ್ಟಿದ್ದಾರೆ. ಹಾಗೇನೆ ಮುಂದುವರೆದು ಒಡಬನಿಂ ಕರ್ಪೂರ ಕದಳಿಯ ಗಡಣದಿಂ ದ್ರೋಣಸಲಾಭಂ ಪಡಗುಗಳ ಚಲ್ವಿಂದ ಪೂರ್ವಗಳೋಗ್ಯದ ದೀಪಗಳ ಒಡಲೊಳಿಟ್ಟಿತ ಮೇನಕಾತ್ಮಜ ಗಡೆಯ ಕೊಟ್ಟ ಗಂಭೀರದಿಂದ ಕಡಲಸದುರ್ವಿ ಶಶಿಯ ಪರಿಯ ಮಂಡಲದಿ ತೆರದಿ ಅಂತೇಳಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ 34ನೇ ಶ್ಲೋಕವನ್ನ ರಚಿಸಿ ನಮಗೆ ದಾರಿ ಎರೆದುಕೊಟ್ಟಿದ್ದಾರೆ. 34ನೇ ಶ್ಲೋಕದ ತಾತ್ಪರ್ಯವನ್ನ ನಾವು ಮುಂದುವರೆದು ನೋಡೋಣ. ತೇಜೋಮಯವಾದ ಒಡಲಾನಲ ಕರ್ಪೂರ ಕದಳಿ ಬಾಳೆ ತೆಂಗು ಕಂಗು ಮರಗಳ ಸಾಲುಗಳುಳ್ಳ ಸಾಗರ ತೀರ ಸಮುದ್ರದಲ್ಲಿ ಸಂಚರಿಸುವ ಸಣ್ಣ ದೋಣಿ ತೆಪ್ಪ ಸಮುದ್ರದೊಳಗೆ ದೂರದಲ್ಲಿ ಭಾರೀ ಆಳವಿರುವಲ್ಲಿ ನಿಂತಿರುವ ಹಾಗೂ ಚಲಿಸುತ್ತಲಿರುವ ದೊಡ್ಡ ಹಡಗುಗಳು ಇವುಗಳು ತುಂಬಾ ಸುಂದರ ದೃಶ್ಯ ನಿರ್ಮಿಸುತ್ತವೆ. ಸಮುದ್ರದ ಪೂರ್ವ ದಿಶೆಯಲ್ಲಿ ಕರಾವಳಿಗುಂಟ ದ್ವೀಪಗಳು ಅಂದಚಂದವಾಗಿ ಕಂಗೊಳಿಸುತ್ತವೆ. ಸಮುದ್ರದ ರಾಜನು ತನ್ನ ಹೃದಯಕ್ಕೆ ಹೊಂದಿ ಇಟ್ಟುಕೊಂಡಿರುವನೇನೋ ಎಂಬಂತೆ ಮೇನಕಾತ್ಮಜೆ ಶಕುಂತಲೆಯ ಪುತ್ರ ಭರತನ ಹೆಸರುಳ್ಳ ಭರತ ದೇಶದ ಕಡಲ ತೀರದಲ್ಲಿ ತಾರಾಮಂಡಲ ಮಧ್ಯದ ಚಂದ್ರನೋಪಾದಿಯಲ್ಲಿ ಶೋಭಾಯಮಾನವಿದೆ ಎಂದು ಗಾಂಭೀರ್ಯದಿಂದ ಮೆರೆಯುತ್ತಿದೆ ಎಂಬುದನ್ನು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ 34ನೇ ಶ್ಲೋಕದಲ್ಲಿ ಅತ್ಯಂತ ವಿಶ್ಲೇಷಣಾ ರೂಪವಾಗಿ ಆ ಶ್ಲೋಕವನ್ನ ನಮಗೆ ರಚಿಸಿ ದಾರಿ ಎರೆದುಕೊಟ್ಟಿದ್ದಾರೆ. ಮುಂದುವರೆದು ನಾವು 35ನೇ ಶ್ಲೋಕವನ್ನ ಇಲ್ಲಿ ನೋಡೋಣ. ಆ ಮಹಾವರ್ಣವ ಬಳಸಿ ಮಿರುಗುವ ಭೂಮಿ ಖಂಡದ ಮಧ್ಯದೊಳಮಿಗೆ ಮರುಚಿಯಂ ಮೇರು ಕಂಗೆಸದೆತ್ತ ಗಣ ತೆರದೆ ಸೋಮಸೂರ್ಯರ್ ಬಲವರುವ ಪ್ರೋದ್ದಾಮಯುತ ಲಿಂಗಂ ಭೂಲೊಪ್ಪಿದು ದಾಮರಾಶ್ರಯಮಾಗಿ ಕನಕೋದ್ಗಮದ ಪಾಂಗಿನೋಳ್ ತಮ್ಮ 35ನೇ ಶ್ಲೋಕವನ್ನ ರಚಿಸಿ ನಮಗೆ ದಾರಿ ಎರೆದುಕೊಟ್ಟಿದ್ದಾರೆ. ಮುಂದುವರೆದು 35ನೇ ಶ್ಲೋಕದ ತಾತ್ಪರ್ಯವನ್ನ ನಾವಿಲ್ಲಿ ನೋಡೋಣ. ಮಹಾಸಾಗರವನ್ನು ಬಳಸಿ ಸಾಗರ ತೀರದಲ್ಲಿರುವ ಭೂಮಿ ಖಂಡ ಭಾರತ ಖಂಡದೊಳಗೆ ಮೇರು ಪರ್ವತವು ಪ್ರಕಾಶಿಸುತ್ತಿದೆ. ಈ ಸುಮೇರು ಪರ್ವತದ ಚಂದ್ರ ಸೂರ್ಯರ ಜೊತೆ ಶ್ರೇಷ್ಠತಮ ಶಿವಲಿಂಗದಂತೆ ಸ್ವರ್ಣಸುಮದ ಮಗ್ಗಿನಂತೆ ಒಪ್ಪಿ ದೇವತೆಗಳ ನೆಲೆ ಎನಿಸಿದೆ. ಆ ವಿಸ್ತೃತ ರೂಪವನ್ನ ಇಲ್ಲಿ ನೋಡಲಾಗಿ ಅದೇ ರೀತಿಯಾಗಿ ಮುಂದಿನ ಶ್ಲೋಕವನ್ನ ಇಲ್ಲಿ ನೋಡೋಣ. ಖಂಡ ಪರಶುನಳ ತುಲಬಲ ಕೋದಂಡಮಾನದ ತಪಸ್ವಿ ನಿರ್ಜರ ತಂಡಕಾಸ್ಪದಮಾದ ಸರ್ವನಗಕ್ಕೊಡೇನಾದ ತಂಡದ ಲೋಕವೆಂಬ ಸುಮಂಡಲವಾನಿತಮಾದ ಧರಣಿ ಮಂಡಲದ ನಡುವಾದ ಮಹಾಮೇರೆ ಮೇರೆಸೆದು ತಿಷೇದಿ ಎಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ 36ನೇ ಶ್ಲೋಕವನ್ನ ರಚಿಸಿ ನಮಗೆ ದಾರಿ ಎರೆದುಕೊಟ್ಟಿದ್ದಾರೆ. 36ನೇ ಶ್ಲೋಕದ ತಾತ್ಪರ್ಯವನ್ನ ನಾವಿಲ್ಲಿ ನೋಡೋಣ. ಕಂಡಪರಶು ಶಿವನ ಆತುಲ ಬಲ ಕೋದಂಡವೆಂಬ ಧನುಸ್ಸಿನಂತೆ ತೋರುವ ತಪಸ್ವಿಗಳಿಗೆ ದೇವಗಣಕ್ಕೆ ಆಶ್ರಯ ತಾಣವಾಗಿರುವ ಎಲ್ಲಾ ಪರ್ವತಗಳಿಗೆ ಒಡೆಯನಂತೆ ತೋರುವ ಧರಣಿ ಮಂಡಲ ಮಧ್ಯದಲ್ಲಿರುವ ಮಹಾಮೇರು ಪರ್ವತವು ಹಿಮಾಚಲವು ಅತಿಶಯ ಮಹಿಮಾನ್ವಿತ ಹಾಗೂ ಸುಂದರವಾಗಿ ಮೆರೆಯುತ್ತದೆ ಎಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ತಮ್ಮ 36ನೇ ಶ್ಲೋಕದಲ್ಲಿ ವರ್ಣನೆಯನ್ನ ನಮಗೆ ನೀಡಿಕೊಟ್ಟಿದ್ದಾರೆ. ಇಂತಹ ಅದ್ಭುತವಾಗಿರುವಂತಹ ಪುರಾಣ ಗ್ರಂಥವನ್ನು ರಚಿಸಿ ನಮಗೆ ದಾರಿ ಎರೆದುಕೊಟ್ಟಿರುವಂತಹ ಪಂಡಿತ ಮಲ್ಲಿಕಾರ್ಜುನ ಕವಿಗಳನ್ನ ಮತ್ತೊಮ್ಮೆ ಸ್ಮರಿಸಿ ಈ ದಿನದ ಸಂಚಿಕೆಗೆ ವಿರಾಮನ್ನ ನೀಡ್ತಾ ಇದ್ದೇವೆ. ಪುರಾಣ ಗ್ರಂಥದ ಶ್ಲೋಕಗಳನ್ನು ಆಲಿಸಿರುವಂತಹ ಸಕಲರಿಗೂ ಕೂಡ ಪರಮದಯಾಳು ಪಾರ್ವತಿ ಪರಮೇಶ್ವರರು ಸಕಲ ಸನ್ಮಂಗಳವನ್ನ ಉಂಟು ಮಾಡಲೆಂದು ಭಿನ್ನಯಿಸಿಕೊಳ್ಳುತ್ತಾ ಆಲಿಸಿರುವಂತಹ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸಿ ಈ ದಿನದ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು.